खंडितैः गुरुभावं व्यञ्जयन्ती भाति श्रीजयतीर्थवाक् नौमि न्यायसुधाधिकृज्जयमुनीन् श्रीपादराट्सन्मणीन् व्यासार्यान् विविधागमाब्धिविहरान् श्रीवादिराजानपि वन्देऽहं सवरान् रघुत्तमगुरून् वैदग्ध्यवारानिधीन् श्रीसत्यव्रतराघवेन्द्रमुनिपान् सद्बोधसध्यानपान् विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमर्तण्डं सत्यध्यानमुनिं भजे सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमि न्यायसुधारतान् शास्त्रेषु पारदर्शपानं शास्त्रज्ञेषु च वत्सलं दीनभक्तोद्धारकरं सत्यात्मानं गुरुं भजे विद्यापीठविधातारं विद्यावारिधिचन्दिरं विद्यार्थिवत्सलं वन्दे महामहिमसद्गुरुम् आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः श्रीगुरुभ्यो नमः हरिः ओम् ಶ್ರೀಕೃಷ್ಣ ಪರಮಾತ್ಮ ನರಕಾಸುರನ ಸಂಹಾರ ಮಾಡಿ ಅಲ್ಲಿ ಇದ್ದಂತಹ ತಮ್ಮ ಮದುವೆ ಮಾಡಿಕೊಳ್ಳಬೇಕಾದಂಥ 16,100 ಜನರನ್ನು ತಂದು ತಾನು ಭಗವಂತ ಅದ್ಭುತವಾದ ಮಂಟಪಗಳನ್ನು ನಿರ್ಮಾಣ ಮಾಡಿ ಮದುವೆ ಮಾಡಿಕೊಂಡು ಅವರ ಜೊತೆ ಪ್ರತ್ಯೇಕವಾಗಿ ಸಂಸಾರ ಮಾಡಿದ್ದಾನೆ. ಸಂಸಾರ ಕೃಷ್ಣ ಹೇಗೆ ಮಾಡ್ತಾನೆ ಅಂತ ಅನ್ನೋದನ್ನು ನೋಡೋದಕ್ಕಾಗಿಯೇ ನಾರದರು ಒಮ್ಮೆ ಬಂದು ನೋಡಿದರೆ ಅದ್ಭುತವಾದ ಪರಮಾತ್ಮನ ಲೀಲೆ ಅದನ್ನು ಕಂಡು ಬೆರಗಾಗಿದ್ದಾರೆ. ಹಾಗಾಗಿ ಒಬ್ಬರಲ್ಲಿಯೂ ಕೂಡ ಪ್ರತ್ಯೇಕವಾಗಿ 10 ಜನರನ್ನು ಪರಮಾತ್ಮ ಪಡೆದಿದ್ದಾನೆ. 10 ಜನರನ್ನು ಪರಮಾತ್ಮ ಒಬ್ಬೊಬ್ಬರಲ್ಲಿ ಪೃಥಕ್ ತಾಸು ರಥೈವ ಪುತ್ರಾನ್ ಅಧತ್ತ ಕನ್ಯಾಮಪಿ ಸರ್ವರ ಪ್ರಭು ಪ್ರದ್ಯುಮ್ನ ಸಾಂಬೌ ಅಪಿ ಚಾರು ಭಾನುಚಾರು ದೇಷ್ಣೌಚ ತೇಷಾಂ ನಿತರಾಂ ಗುಣಾಧಿಕಃ. ಹೀಗೆ ಒಬ್ಬೊಬ್ಬರಲ್ಲಿ 10 ಜನರನ್ನು ಪಡೆದಿದ್ದಾನೆ. ಅನಂತರದಲ್ಲಿ ಸುವಿಸ್ಮಿತ ಪ್ರಯೋ ತಂ ಪ್ರಣಮ್ಯ ಶಕ್ರಪ್ರಸ್ಥಂ ಪೂಜಿತಶ್ಚಾಶ್ಚ ಪಾರ್ಥೈಃ. ಆಗ ಪರಮಾತ್ಮ ಇಂದ್ರಪ್ರಸ್ಥಕ್ಕೆ ಹೋಗಿದ್ದಾನೆ. ಸ ಆಜ್ಞೆಯ ಬ್ರಾಹ್ಮಣ ಆಹ ಕೃಷ್ಣಾಂ ಕ್ರಮಾತ್ ಕರ್ತೃಂ ಭೀಮ ಏಕೈಕ ಸಂಸ್ಥಾಂ ಕನ್ಯಾದೇವಿ ಸ್ನಾಪಯಿತ್ವಾ ಶರೀರೆ ತಸ್ಯಾ ಭಾರತ್ಯ ಪೂರ್ಣಭೋಗಾರ್ಥಮೇವ. ಇಲ್ಲಿವರೆಗೆ 5 ವರ್ಷಗಳ ಕಾಲ ದ್ರೌಪದಿ ದೇವಿ ಪಂಚಪಾಂಡವರ ಜೊತೆಗೆ ಸಂಸಾರವನ್ನು ಮಾಡಿದ್ದಾಳೆ. ಪಂಚಪಾಂಡವರ ಜೊತೆಗೆ 5 ವರ್ಷಗಳ ಕಾಲ ದ್ರೌಪದಿ ದೇವಿ ಸಂಸಾರ ಮಾಡಿದ ಮೇಲೆ ಕೊನೆಗೆ ದ್ರೌಪದಿ ದೇವಿ ಮತ್ತು ಭೀಮಸೇನ ದೇವರ ಜೊತೆಗೇನೆ ಸಂಸಾರ ಮಾಡ್ತಾ ಇದ್ದಾಳೆ. ಸ ಆಜ್ಞೆಯ ಬ್ರಾಹ್ಮಣ ಆಹ ಕೃಷ್ಣಾಂ ಕ್ರಮಾತ್ ಕರ್ತುಂ ಭೀಮ ಏಕ ಸಂಸ್ಥಂ ಅನ್ಯಾದೇವಿ ಸ್ನಾಪಯಿತ್ವಾ ಶರೀರೆ. ಈಗ ಯಾವ ದೇವಿಯರು ಅನ್ಯಾದೇವಿ ಸ್ನಾಪಯಿತ್ವಾ ಶರೀರೆ ತಸ್ಯಾ ಭಾರತ್ಯ ಪೂರ್ಣಭೋಗಾರ್ಥಮೇವ. ಆ ಭೀಮಸೇನ ದೇವರ ಸಲುವಾಗಿಯೇ ಭಾರತೀ ದೇವಿ ಇದ್ದದ್ದು. ಆ ಭೀಮಸೇನ ದೇವರ ಭೋಗಕ್ಕಾಗಿಯೇ ಭಾರತೀ ದೇವಿ ಇದ್ದದ್ದು, ಹೊರತು ಬೇರೆಯವರು ಯಾರೂ ಇಲ್ಲೀಗ ಅಂತ ಹೇಳಿ ಸುಂದೋಪಸುಂದರು ಮತ್ತು ತಿಲೋತ್ತಮೆ ಅಂತನ್ನುವ ಸ್ತ್ರೀಯ ಸಲುವಾಗಿ ಪರಸ್ಪರ ಜಗಳಾಡಿ ಸತ್ತುದುಂಟು. ಹಾಗೆ ಪಾಂಡವರಲ್ಲಿ ಆಗಬಾರದು ಅಂತನ್ನುವ ಉದ್ದೇಶದಿಂದ ಹೇಳ್ತಾರೆ, ಸುಂದೋಪಸುಂದೋ ಭ್ರಾತರೋ ಬ್ರಹ್ಮವಾಕ್ಯಾತ್ ಪರಸ್ಪರಾದನ್ಯತೋ ನೈವ ಬದ್ಧೋ ತಿಲೋತ್ತಮಾರ್ಥೇ ನಿಹಿತೋ ಪರಸ್ಪರಂ ತಯೋರ್ವಧಾರ್ಥೇ ಸೃಷ್ಟಯಾತೇನ ದೈತ್ಯೌ. ಹಾಗಾಗಿ ತಿಲೋತ್ತಮೆಯ ಸಲುವಾಗಿ ಪರಸ್ಪರ ಜಗಳಾಡಿ ಅವರು ಸತ್ತದ್ದುಂಟು. ಹಾಗೆ ಪಾಂಡವರಲ್ಲಿ ಆಗಬಾರದು ಅನ್ನೋ ಸಲುವಾಗಿ ಮತ್ತೆ ಈ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ಏನು ವ್ಯವಸ್ಥೆ? 1 ವರ್ಷ ಧರ್ಮರಾಜನ ಜೊತೆಗೇ ಸದಾಕಾಲ ಇರೋದು. ಯಾರು? ದ್ರೌಪದಿ ದೇವಿ. ಇನ್ನೊಂದು ವರ್ಷ ಭೀಮಸೇನ ದೇವರ ಜೊತೆಗೆ ಇರೋದು. ಹೀಗೆ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ. ತತಃ ಪೃಥಕ್ ಸಂವತ್ಸರತೋ ಭವತ್ಸು ಕ್ರಮಾಕೃಷ್ಣ ತಿಷ್ಠತಾಂ ಯೋನ್ಯಯುಕ್ತಾಂ ಪಶ್ಯೇತವೋ ಯೋಸೋ ವತ್ಸರಂ ತೀರ್ಥಯಾತ್ರಂ. ಅಲ್ಲಿ ನಿಯಮವನ್ನು ಮಾಡಿಕೊಳ್ತಾರೆ, ಅಲ್ಲಿ ನಿಯಮವನ್ನು ಮಾಡ್ತಾರೆ.
ಆಗ ಪ್ರತ್ಯೇಕವಾಗಿ ಪಾಂಡವರಲ್ಲಿ ನಿಯಮ ಆಗ್ತದೆ. ಆಚಾರ್ಯ ಎರಡು ಇದು ನಡುವೆ ಎರಡು ಇವು ಹೋಗ್ಯಾವ್ರಿ ಆಚಾರ್ಯ ಏನು ಹೋಗಿದೆ 142ನೇ ಶ್ಲೋಕದಿಂದ ಆಗ್ಬೇಕಾಯ್ತು. ಅದೇ ಅಲ್ಲಿ ನಾರದರು ಆ ಕೃಷ್ಣನ ಲೀಲೆಗಳನ್ನೆಲ್ಲ ನೋಡಿದರು. ಪ್ರತ್ಯೇಕವಾಗಿ ಕೃಷ್ಣ ಪರಮಾತ್ಮ ಆ ಗೋಪಿಕಾ ಅಂದರೆ ಈ 16,100 ಜನ ಮಕ್ಕಳ ಹೆಂಡಂದ್ರ ಜೊತೆಗೆ ಸಂಸಾರ ಮಾಡಿದ್ದು ಇತ್ಯಾದಿಗಳು ಕಥೆ ಅಲ್ಲೆಲ್ಲ ಬರುತ್ತದೆ. ಸ್ವಲ್ಪ ಮುಂದೆ ಬರೋಣ. ಪಾಂಡವರು ಏನು ನಿಯಮ ಮಾಡಿಕೊಂಡ್ರು ಅಂತನ್ನೋದನ್ನು ತಿಳಿಸ್ತಾ ಇದ್ದಾರೆ. ಧರ್ಮರಾಜನ ಜೊತೆಗೆ ಧರ್ಮರಾಜನ ಜೊತೆಗೆ ಮತ್ತೆ ಸಂಸಾರ ಮಾಡುವಾಗ ಅಲ್ಲಿ ಯಾರೂ 4 ಜನ ಬರುವಂತೆ ಇಲ್ಲ 1 ವರ್ಷಗಳ ಕಾಲ. ಯಾರಾದರೂ ಹಾಗೆ ಬಂದರೆ ಅವರು 1 ವರ್ಷಗಳ ಕಾಲ ತೀರ್ಥಯಾತ್ರೆಗೆ ಹೋಗಬೇಕು. ಈ ವ್ಯವಸ್ಥೆ ತಾವು ಮಾಡಬೇಕು. ಯಾಕೆ ಸುಂದೋಪಸುಂದರು ತಿಲೋತ್ತಮಿ ಸಲುವಾಗಿ ಪರಸ್ಪರ ಜಗಳಾಡಿ ಸತ್ತದ್ದುಂಟು. ಹಾಗೆ ಆಗಬಾರದು ಅನ್ನೋ ಸಲುವಾಗಿ ಈ ವ್ಯವಸ್ಥೆ. ಅತಃ ಪೃಥಕ್ ವತ್ಸರತೋ ಭವತ್ಸು ಕ್ರಮಾತ್ ಕೃಷ್ಣ ತಿಷ್ಠತಾಂ ಯೋನ್ಯಯುಕ್ತಾಂ ಪಶ್ಯೇತ್ಕೋಸೋ ವತ್ಸರಾಂ ತೀರ್ಥಯಾತ್ರಾಂ ಕುರ್ಯಾದಿತಿ ಸ್ಮಾತ ಚಕ್ರುಸ್ತಥಾತೆ. 150ನೇ ಶ್ಲೋಕ ಕಟ್ಟಿಯವರು. ಸ್ವಲ್ಪ ಒಂದು 4 ಶ್ಲೋಕ ಮುಂದೆ ಬಂದೀನಿ. ಆ ತಿಲೋತ್ತಮ ಸಲುವಾಗಿ ಆದ ಪರಿಸ್ಥಿತಿ ಪಾಂಡವರಿಗೆ ಆಗಬಾರದು ಅಂತ ಹೇಳಿ ಪಾಂಡವರಲ್ಲಿ ಒಂದು ಒಪ್ಪಂದ ಇದೆ. ಏನು ಒಪ್ಪಂದ? 1 ವರ್ಷಗಳ ಕಾಲ ಧರ್ಮರಾಜನ ಜೊತೆಗೆ ಇರಬೇಕು, ಮುಂದಿನ ವರ್ಷ ಭೀಮಸೇನ ದೇವರ ಜೊತೆಗೆ, ಅದರ ಮುಂದಿನ ವರ್ಷ ಅರ್ಜುನನ ಜೊತೆಗೆ. ಹೀಗೆ 5 ವರ್ಷಗಳ ಕಾಲ ಯಾರ ಜೊತೆಗೆ ದ್ರೌಪದಿ ಇರ್ತಾಳಲ್ಲ ಅಂದರೆ ಏನರ್ಥ? ಧರ್ಮರಾಜನ ಜೊತೆಗೆ ದ್ರೌಪದಿ ಇದ್ದಾಳೆ ಅಂದರೆ ಏನರ್ಥ? ಅಲ್ಲಿ ಶ್ಯಾಮಲಾದೇವಿ ಇದ್ದಾಳಂತ ಅರ್ಥ. ಭೀಮಸೇನ ದೇವರ ಜೊತೆಗೆ ದ್ರೌಪದಿ ಇದ್ದಾಳಂದ್ರೆ ಏನು? ಭಾರತೀ ದೇವಿ ಇದ್ದಾಳಂತ ಅರ್ಥ. ಅರ್ಜುನನ ಜೊತೆಗೆ ದ್ರೌಪದಿ ಇದ್ದಾಳೆ ಅಂದ್ರೆ ಏನು? ಶಚಿದೇವಿ ಇದ್ದಾಳೆ ಅಂತ ಅರ್ಥ. ಹೀಗೆ ಆಯಾ ದೇವಿಯರು ತಮ್ಮ ತಮ್ಮ ಗಂಡಂದ್ರ ಜೊತೆಗೆ ಇರ್ತಾರೆ. ಆಗ ಯಾರಾದರೂ ಮಧ್ಯೆ ಬಂದರೆ, ಅವರಿಬ್ಬರು ಕೊಲಿಯಲ್ಲಿದ್ದಾಗ ಮಧ್ಯೆ ಬಂದುಬಿಟ್ರೆ ಆಗ 1 ವರ್ಷಗಳ ಕಾಲ ತೀರ್ಥಯಾತ್ರೆಗೆ ಹೋಗಬೇಕು ಅಂತ ನಿಯಮ. ಈ ನಿಯಮವನ್ನು ಮಾಡಿಕೊಂಡಿದ್ದಾರೆ. ಪ್ರಸಂಗ ಬಂತು ಅರ್ಜುನ ತೀರ್ಥಯಾತ್ರೆಗೆ ಹೋಗುವುದು. ಯಾಕೆ ಅಂದರೆ ಧರ್ಮರಾಜ ದ್ರೌಪದಿ ದೇವಿ ಇದ್ದಾಗ ತತಃ ಕದಾಚಿತ್ ಧರ್ಮರಾಜೇನ ಯುಕ್ತಾಂ ಶಾಸ್ತ್ರಾಗಾರೇ ವಿಪ್ರಗೋರಕ್ಷಣಾರ್ಥಂ ಶಾಸ್ತ್ರಾದಿತ್ಸು ಫಲ್ಗನೋದ್ರಾಕ್ಷ ಶಸ್ತ್ರೈ ದಸ್ಯುನ್ ಹತ್ವಾ ತೀರ್ಥಯಾತ್ರೋನ್ಮುಖೋಭೂ. ಒಬ್ಬ ಬ್ರಾಹ್ಮಣ ಬಂದು, ಸ್ವಾಮಿ ಅರ್ಜುನ, ಮತ್ತೆ ನನ್ನ ಗೋಗಳ ರಕ್ಷಣೆ ಆಗಬೇಕು, ಕಳ್ಳರು ಬಂದು ಗೋಗಳನ್ನು ಅಪಹಾರ ಮಾಡ್ತಾ ಇದ್ದಾರೆ. ಆಗ ಅರ್ಜುನ ಅಂದ, ಅಸ್ತ್ರಶಸ್ತ್ರಗಳು ಎಲ್ಲವೂ ಧರ್ಮರಾಜನ ಮನೆಯಲ್ಲಿ ಇದೆ. ಹಾಗಾಗಿ ಧರ್ಮರಾಜ ಈಗ ದ್ರೌಪದಿ ದೇವಿ ಜೊತೆಗೆ ಇದ್ದಾನೆ. ನಾನು ಹೋದರೆ ನಾವು ಮಾಡಿಕೊಂಡ ನಿಯಮ ಪ್ರಕಾರ ನಾನು ಕಾಡಿಗೆ ಹೋಗಬೇಕಾಗ್ತದೆ, ತೀರ್ಥಯಾತ್ರೆಗೆ ಹೋಗಬೇಕಾಗ್ತದೆ 1 ವರ್ಷಗಳ ಕಾಲ ಸನ್ಯಾಸಿಯಾಗಿ. ಹಾಗಾಗಿ ಏನು ಮಾಡಬೇಕು ಅಂತ ವಿಚಾರ ಮಾಡಿದರೆ ಮೊದಲಿಗೆ ಗೋರಕ್ಷಣೆ ಆಗಬೇಕು, ಅನಂತರದಲ್ಲಿ ಏನಾಗ್ತದೆ ನೋಡೋಣ ಅಂತ ಹೇಳಿ ಏನೂ ವಿಚಾರ ಮಾಡದೇನೆ ಅವನು ಬಂದು ಆ ಶಸ್ತ್ರಗಳನ್ನು ತೆಗೆದುಕೊಂಡು ದಸ್ಯೂನ್ ಕಳ್ಳರನ್ನೆಲ್ಲ ಓಡಿಸಿ ಕೊಂದು ಅವನ ಗೋಗಳ ರಕ್ಷಣೆ ಮಾಡಿದ್ದಾನೆ. ಆಗ ತೀರ್ಥಯಾತ್ರೆಗೆ ನಾನು ಹೋಗ್ತೇನೆ ಅಂತ ಅಂದ ಅರ್ಜುನ. ಆಗ ಧರ್ಮರಾಜ ಎಲ್ಲರೂ ಹೇಳ್ತಾರೆ, ನೀನು ಬೇಕಂತೆ ಮಾಡಿದ್ದಾನೆ ಅಲ್ಲ, ಗೋಗಳ ರಕ್ಷಣೆಗಾಗಿ ಮಾಡಿಕೊಂಡ ನಿಯಮವನ್ನು ಬಿಟ್ಟದ್ದು. ಹಾಗಾಗಿ ಏನೂ ನೀನು ತೀರ್ಥಯಾತ್ರೆಗೆ ಹೋಗೋದು ಬೇಡ ಅಂತ ಎಷ್ಟಾದರೂ ಹೇಳಿದರೆ ಅರ್ಜುನ ಅಂತಾನೆ, ನಾವು ಮಾಡಿದ ನಿಯಮ ಇದೆ, ಏನಾದರೂ ಪ್ರಸಂಗ ಇರಲಿ, ಗಂಡ ಹೆಂಡತಿ ಇದ್ದಾಗ ನಾವು ಹೋದರೆ ತೀರ್ಥಯಾತ್ರೆಗೆ ಹೋಗಲೇಬೇಕು ಅಂತನೋ ನಿಯಮ ನಾವೇ ಮುರಿಯುವುದು ಬೇಡ. ಆಮೇಲೆ ಪ್ರಸಂಗವಶಾತ್ ಏನೋ ಆಗಿ ಅವನು ಅರ್ಜುನ ಮಾಡಿದಾಗ ನೀವು ಕಳಿಸ್ಲಿಲ್ಲ, ನಮ್ಮ ಪ್ರಸಂಗದಲ್ಲಿ ಕಳಿಸ್ತಾ ಇದ್ದೀರಿ ಅಂತ ನಮ್ಮನೊಳಗೇನೆ ಆ ಬಿರುಕು ಬರುವುದು ಬೇಡ, ನಾನು ಹೋಗ್ತೇನೆ ಅಂತ ಹೇಳಿ ಅರ್ಜುನ ತೀರ್ಥಯಾತ್ರೆಗೆ ಹೊರಟಿದ್ದಾನೆ. ಯಾವ ಕಾರಣಕ್ಕಾಗಿ? ಧರ್ಮರಾಜ ಮತ್ತು ದ್ರೌಪದಿ ದೇವಿ ಅಂದರೆ ಶ್ಯಾಮಲಾದೇವಿ ಒಳಗೆ ತಮ್ಮ ಏಕಾಂತದಲ್ಲಿ ಇದ್ದಾಗ ಅರ್ಜುನ ಪ್ರವೇಶ ಮಾಡಿದ್ದಕ್ಕೆ. ಅರ್ಜುನ ಬೇಕಂತೇನೂ ಪ್ರವೇಶ ಮಾಡಿದ್ದಲ್ಲ, ತಾನು
ಗೋರಕ್ಷಣೆಗಾಗಿ ತನ್ನ ಅಸ್ತ್ರಶಸ್ತ್ರಗಳನ್ನು ಇಟ್ಟಿದ್ದು ತೆಗೆದುಕೊಂಡು ಬರುವುದಕ್ಕಾಗಿ ಪ್ರವೇಶ ಮಾಡಿತ್ತು. ಇರಲಿ, ಏನಕ್ಕೇನ ಪ್ರವೇಶ ಮಾಡಿದ್ದಾನೆ, ಹಾಗಾಗಿ ಹೊರಟಬೇಕು ಅಂತ ಯುಧಿಷ್ಠಿರಾದೈ ಸೋಹರಾತ್ ವಾರಿತೋಪಿ ಬೇಡ ಅಂತ ನಿರಾಕರಣೆ ಮಾಡಿದರೂ ಅಯ್ಯೋ ಸತ್ಯಾರ್ಥಂ, ನಾವು ಪ್ರತಿಜ್ಞೆ ಮಾಡಿದ್ದು ಸತ್ಯ ಆಗಬೇಕೋ ಬೇಡ, ಸತ್ಯಕ್ಕಾಗಿ ಸಕದಾಚಿದ್ಯು ನದ್ಯಾಂ, ಗಂಗಾ ನದಿಯನ್ನು ಕುರಿತು ಹೋಗ್ತಾನೆ. ಕುರುವಂ ಸ್ನಾನಂ, ಗಂಗಾದೇವಿ ನದಿಗೆ ಹೋಗಿ ಸ್ನಾನವನ್ನು ಮಾಡುವ ಸಮಯದಲ್ಲಿ ಅಲ್ಲೊಂದು ವಿಚಿತ್ರ ಘಟನೆ ಆಯಿತು. ಏನಾಯಿತು ಅಂದರೆ, ನಾಗಬದ್ಧ ಉಲೂಪಿ ಅಂತನ್ನುವ ನಾಗಕನ್ಯೆ, ಆ ನಾಗಕನ್ಯೆ ತಾನು ಹೃತೋಲೋಕಂ ಭುಜಗಾನಾಂ ಕ್ಷಣೇನ ಆ ಅರ್ಜುನನ್ನ ಯತಿವೇಷವನ್ನು ಧಾರಣೆ ಮಾಡಿಕೊಂಡಂತಹ ಅರ್ಜುನನನ್ನು ನಾಗಲೋಕಕ್ಕೆ ಕರೆದುಕೊಂಡು ಹೋಗ್ಬಿಡ್ತಾರೆ ತಕ್ಷಣದಲ್ಲೇನೆ. ಯಾಕೆ, ಏನಾಗಿರ್ತು ಅಂತಂದರೆ, ತಸ್ಯಾಹ ಪಿತಾ ಗರುಡೇನಾಪತ್ತು, ಅವ ಏನಾಗಿತ್ತು ಅಂತಂದರೆ, ಈ ಗರುಡ ಆ ತನ್ನ ಗಂಡನನ್ನು, ಉಲೂಪಿಯ ಗಂಡನನ್ನು ಮತ್ತು ತಂದೆಯನ್ನು ತಿಂದು ಹಾಕಿಬಿಟ್ಟಿರ್ತದೆ. ಗರುಡ ತಿಂದು ಹಾಕಿಬಿಟ್ಟಿರ್ತಾನೆ. ಹಾಗಾಗಿ ಮತ್ತೆ ಅನಪತ್ಯು ಪುತ್ರಾಕಾಂಕ್ಷಿ, ಅವಳಿಗೆ ಮಕ್ಕಳಾಗಬೇಕು ಅಂತ ಅಪೇಕ್ಷೆ. ಆ ಮಕ್ಕಳಾಗಬೇಕು ಅಂತ ಅಪೇಕ್ಷೆ ಯಾರಿಂದ ಪೂರ್ಣ ಮಾಡಲಿಕ್ಕೆ ಸಾಧ್ಯ? ಗಂಡ ಇಲ್ಲ. ಗಂಡನನ್ನು ಮತ್ತು ಗರುಡ ದೇವ ತಿಂದು ಹಾಕಿಬಿಟ್ಟಿದ್ದಾನೆ. ಹಾಗಾಗಿ ಅರ್ಜುನನಿಂದ ನಾವು ಸಂತಾನ ಪಡಿಬೇಕು ಅಂತ ಹೇಳಿ ತಾನು ಈ ವಿಚಾರ ಮಾಡಿ ಕರೆದುಕೊಂಡು ಹೋಗಿದ್ದಾಳೆ. ನಾಗಕನ್ಯೆ ತನ್ನ ಲೋಕಕ್ಕೆ ಹೋದಾಗ ಅಲ್ಲಿ ಹೇಳ್ತಾನೆ ಅರ್ಜುನ, ನಾನು ಯತಿ, ಹಾಗಾಗಿ ನಾನು ಸಂತಾನವನ್ನು ಕೊಡುವಂತೆ ಇಲ್ಲ. ನಾನು ಸಂವತ್ಸರ ಬ್ರಹ್ಮಚರ್ಯೇಶ ಪಾರ್ಥೈ, 1 ವರ್ಷಗಳ ಕಾಲ ನಾನು ಬ್ರಹ್ಮಚರ್ಯದಿಂದ ಇರಬೇಕು. ಹಾಗಾಗಿ ಕೃಷ್ಣ ಹೇತೋ ಸಮಯೇ ಸಾಧುಬದ್ಧಂ, ನನಗಾಗುವುದಿಲ್ಲ ಅಂತಂದರೆ ಪುನಃ ಯಾಚ್ಯಮಾನೆ. ಆ ಉಲೂಪಿ ಮತ್ತೆ ಕೇಳ್ತಾಳೆ. ಕೇಳಿದಾಗ ಯಾಚ್ಯಮಾನೆ ಸ ಪಾರ್ಥಃ ಪುತ್ರಾರ್ಥಮಸ್ಯ ಭುಜಗೇನ ತಸ್ಯಾಂ ಉತ್ಪಾದಯಾಮಾಸ ಸುತಂ ಕುಜಾಂಶಂ ನಾಮ್ನೇ ಇರಾವಂತಂ ವರುಣಾವೇಶಯುಕ್ತಂ. ಆಗಲಿ ಅಂತ ಅರ್ಜುನ ಸಂತಾನವನ್ನು ಕೊಡ್ತಾನೆ. ಕೊಟ್ಟರೆ ಏನಾಗ್ತದೆ? ಕುಜ ಅಂದರೆ ಅರ್ಮಂಗಳ, ಆ ಮಂಗಳಾಂಶದಿಂದ ಯುಕ್ತನಾಗಿ ವರುಣನ ಆವೇಶದಿಂದ ಇದ್ದಂತಹ ಒಬ್ಬ ಇರಾವಂತ ಅಂತ ಮಗನಾಗ್ತಾನೆ. ಎಲ್ಲಿ? ನಾಗವಧು ಆದಂತಹ ಉಲೂಪಿಯಲ್ಲಿ ಕುಜಾಂಶ ಅಂದರೆ ಮಂಗಳ ಅಂಶ, ವರುಣನ ಆವೇಶ ಇದ್ದಂತಹ ಇರಾವಂತ ಇವನ ಉತ್ಪತ್ತಿ ಆಗಿದೆ. ಬ್ರಹ್ಮಚರ್ಯ ಪರಿಪಾಲನೆ ಮಾಡುವ 1 ವರ್ಷದ ಸಮಯಾವಕಾಶದಲ್ಲಿ ಅರ್ಜುನನ ಈ ಅವಸ್ಥೆ ಆಯಿತು. ಆದರೆ ಅರ್ಜುನ ಪ್ರಥಮ ಸಂತಾನವನ್ನು ಪಡೆದಿದ್ದಾನೆ, ದ್ರೌಪದಿಯಲ್ಲಿನ ಸಂತಾನ ಆಗಿದ್ದಿಲ್ಲ. ಹಾಗಾಗಿ ಗುಣಾಹ ಪಿತೃ ಮಾತೃ ಜಾತಿ ಸುತಾನಾಂ ಯಸ್ಮಾತ್ ಸತಾಂ ಪ್ರಾಶಸ್ತೇನ ನಾಗಃ ಬಲೀಚ ಪಾರ್ಥ ಪ್ರಥಮೋದ್ಭವಸ್ತ್ವಾನ್, ಅತ್ಯಂತ ಬಲಿಷ್ಠನಾಗಿದ್ದಾನೆ ಅವನು. ಯಾರು? ಇರಾವಂತ. ಮತ್ತು ಮಾಯಾವಿದ ಸ್ತ್ರೀ, ಮಾಯಾಸ್ತ್ರಗಳನ್ನು ತಿಳಿದವನಾಗಿದ್ದಾನೆ. ಸುಧಾರ್ಮಿಕಶ್ಚ, ಮತ್ತು ಅತ್ಯಂತ ಧಾರ್ಮಿಕನೂ ಆಗಿದ್ದಾನೆ. ಅರ್ಜುನ ಮತ್ತು ನಾಗಕನ್ಯೆಯಾದ ಉಲೂಪಿಯಲ್ಲಿ ಹುಟ್ಟಿದಂತಹ ಮಗ ಇರಾವಂತ, ಅವನು ಕುಜಾಂಶನಾಗಿದ್ದಾನೆ, ವರುಣನ ಆವೇಶವುಳ್ಳವನಾಗಿದ್ದಾನೆ. ಅಂತಹ ಇರಾವಂತ ಪ್ರಥಮ ಮಗನಾಗಿದ್ದಾನೆ. ಅರ್ಜುನನ ಪ್ರಥಮ ಮಗನಾದದ್ದರಿಂದ ಭಾರಿ ಬಲಿಷ್ಠನಾಗಿದ್ದಾನೆ ಮತ್ತು ಮಾಯಾ ಅಸ್ತ್ರವನ್ನು ತಿಳಿದಿದ್ದಾನೆ, ಅತ್ಯಂತ ಧಾರ್ಮಿಕನಾಗಿದ್ದಾನೆ. ಇಷ್ಟು ಅದ್ಭುತವಾದ ಪ್ರಸಂಗ ಇಲ್ಲಿ ನಡೆದು ಹೋಗಿದೆ. ಆಗ ತಥೋಯೋ ಅರ್ಜುನ ತೀರ್ಥಯಾತ್ರಾ ಕ್ರಮೇಣ ಪಾಂಡ್ಯಾನ್, ದಕ್ಷಿಣ ದೇಶಕ್ಕೆ ಹೋಗಿದ್ದಾನೆ, ಪಾಂಡ್ಯ ದೇಶಕ್ಕೆ. ಕ್ರಮವಾಗಿ ತೀರ್ಥಯಾತ್ರಾ ಮಾಡ್ತಾ ಇಲ್ಲಿಷ್ಟು ಕೆಲಸ ಮುಗಿತು. ತೀರ್ಥಯಾತ್ರಕ್ಕೆ ಹೋಗುವ ಪ್ರಸಂಗದಲ್ಲಿ ದಕ್ಷಿಣ ದೇಶಕ್ಕೆ ಹೋಗಿದ್ದಾನೆ, ಪಾಂಡ್ಯ ದೇಶಕ್ಕೆ. ಅಲ್ಲಿ ತನಯೋ ಅತ್ರ ಮಾತ್ರ ಸಹ ತ್ಯಕ್ತೋ ಭುಜಗೈರ್ದೇವ ಲೋಕೈ ಸಂಪೂಜಿತೋ ನಿವಸದ್ದೇವದೈಶ್ಚ. ಅಷ್ಟರೊಳಗೆ ಇಲ್ಲಿ ತಾಯಿ ಮತ್ತು ಮಗನ ಅವಸ್ಥೆ ಏನಾಗಿದೆ ಅಂದರೆ,
ನಾಗಕನ್ಯೆಯಲ್ಲಿ ಹುಟ್ಟಿದಂತಹ ಏನು ಇರಾವಂತ ಇದ್ದಾನೋ ನಾಗಜಾತಿಗೆ ಸಂಬಂಧಪಟ್ಟಂತೆ ಇರಲಿಲ್ಲವನು. ಯಾಕೆ? ಅರ್ಜುನನಿಂದ ಸಂತಾನ ಪಡೆದಿದ್ದವಳು. ಹಾಗೆ ನೋಡಲಿಕ್ಕೆ ಗುಣಗಳು ಅಥವಾ ಮೈಯ ಧಾಡಿಸ್ತನ ಇತ್ಯಾದಿಗಳು ಎಲ್ಲ ಪುರುಷರಂತೆ ಇದ್ವು. ಹಾಗಾಗಿ ಅವರನ್ನು ಬಹಿಷ್ಕಾರ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ನೀವು ನಮ್ಮಂತೆ ಇಲ್ಲ ಕಾಣಲಿಕ್ಕೆ, ನೀವು ಇಲ್ಲಿ ಹೊರ ಹೋಗರಿ ಅಂತ. ಅರ್ಜುನ ಅವರನ್ನು ರಕ್ಷಣೆ ಮಾಡಿ ದೇವಲೋಕಕ್ಕೆ ಕಳಿಸಿದ್ದಾನೆ. ದೇವಲೋಕಕ್ಕೆ ಕಳಿಸಿ ತಾನು ಇಲ್ಲಿ ಪಾಂಡ್ಯ ದೇಶಕ್ಕೆ ಬಂದಿದ್ದಾನೆ. ಇಲ್ಲಿ ಪ್ರಶ್ನೆ ಬರ್ತದೆ, ಅರ್ಜುನ ಒಂದು ವರ್ಷದ ಕಾಲ ಬ್ರಹ್ಮಚರ್ಯದಿಂದಿದ್ದು ಸನ್ಯಾಸಿಯಾಗಿ ಸಂಚಾರ ಮಾಡ್ತಾ ಇದ್ದಾಗ ಈ ನಾಗಕನ್ಯೆ ಜೊತೆಗೆ ಇದ್ದು ಮಗ ಬೇಕು, ಸಂತಾನ ಬೇಕು, ನನ್ನ ಪತಿ ಇಲ್ಲ, ಅವರು ಹೋಗಿದ್ದಾರೆ ಬೇರೆ ಕಡೆಗೆ ಅಂತ ಹೇಳಿ ತಾವು ಮತ್ತೆ ಸಂತಾನವನ್ನು ಪಡೆಯುವುದು, ಇದೆಲ್ಲ ಎಷ್ಟು ಮಟ್ಟಿಗೆ ಸರಿ? ಬ್ರಹ್ಮಚರ್ಯದಿಂದ ಇರಬೇಕಾದ ಸಂತಾನವನ್ನು ಪಡೆದ್ನಲ್ಲ ಅಂತಂದರೆ ಬಹಳಷ್ಟೆಲ್ಲ ಇದಕ್ಕೆ ವ್ಯವಸ್ಥೆ ಮಾಡಬೇಕು, ಸಮಯ ಬೇಕು. ಸತ್ಯಾನ್ನೇವ ದೋಷೋರ್ಜುನಸ್ಯ ತೇಜೀಯಸಶ್ಚಿಂತನೀಯ ಕಥಂಚಿತ್ ಶ್ರೇಷ್ಠಾಪರಾಧನ್ನಾನ್ಯ ದೋಷಸ್ಯ ಲೇಪಃ ತೇಜೀಯಸಾಂ ನಿರ್ಣಯೋ ಅತ್ರ ಶಾಸ್ತ್ರೇ. ತೇಜೀಯಸಾಂ ನ ದೋಷಾಯ ವನ್ನಿಭುಜೋ ಯಥಾ. ಶ್ರೀಕೃಷ್ಣ ಪರಮಾತ್ಮನ ವಿಷಯದಲ್ಲಿ ಇದನ್ನೇ ಹೇಳುತ್ತಾರೆ. ಗೋಪಿಕಾ ಸ್ತ್ರೀಯರ ಜೊತೆಗೆ ಹಾಗೆ ಇದ್ದ, ಹೀಗೆ ಇದ್ದ, ಹಾಗೆ ಮದುವೆ ಮಾಡಿಕೊಂಡ, ಹೀಗೆಲ್ಲ ಗ್ರಾಸಕ್ರೀಡೆ ಆಡಿದ. ಪರಮಾತ್ಮ ಭೂಲೋಕದಲ್ಲಿ ಅವತಾರ ಮಾಡಿದಾಗ ಮತ್ತು ದುಷ್ಟರನ್ನು ಸಂಹಾರ ಮಾಡಿ ಶಿಷ್ಟರನ್ನು ರಕ್ಷಣೆ ಮಾಡುವುದು, ಧರ್ಮ ಸ್ಥಾಪನೆ ಮಾಡುವುದು, ಅದಕ್ಕಾಗಿ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯೋಗೆ ಯೋಗೆ ಅಂತ ಹೇಳಿದ್ದು, ಇದನ್ನೆಲ್ಲ ಏನು ಮಾಡ್ಕೊತಿದ್ದಾನೆ ಭಗವಂತ ಅಂದರೆ ತೇಜೀಯಸಾಂನ ದೋಷಾಯ. ದೊಡ್ಡವರಿಗೆ, ಜ್ಞಾನಿಗಳಿಗೆ ಅವರು ಏನು ಮಾಡ್ತಾರೆ ಅಂತನ್ನೋದು ಅವರಿಗೆ ಗೊತ್ತು. ಅದರ ಬಗ್ಗೆ ಭಾಳ ತಲೆ ಕೆಡಿಸಿಕೊಂಡು ಕೆದರಿ ಅವ್ರ ಬಗ್ಗೆ ಅಂದು ಅಪಪ್ರಚಾರ ಮಾಡಿ ನಾವು ದೋಷಕ್ಕೆ ಈಡಾಗಬಾರದು, ನಾವು ಪಾಪಕ್ಕೆ ಈಡಾಗಬಾರದು. ಅವರ ಪಾಪ, ಅವರ ಪುಣ್ಯ ಅವರು ಸಂಬಂಧಪಟ್ಟಿದ್ದು. ಹಾಗಾಗಿ ಏನೂ ದೋಷ ಇಲ್ಲ ಅರ್ಜುನನಿಗೆ. ಯಾಕೆ? ಅವನು ಬಹಳ ಉತ್ತಮ ಸ್ಥಾನವನ್ನು ಪಡೆದಿದ್ದಾನೆ. ಬಹಳ ಉತ್ತಮ ಸ್ಥಾನವನ್ನು ಪಡೆದಿದ್ದಕ್ಕಾಗಿ ಶ್ರೇಷ್ಠಾಪರಾಧಂನ ದೋಷಸ್ಯ. ಅರ್ಜುನನಕ್ಕಿಂತ ಉತ್ತಮರಾದವರಲ್ಲಿ ಈ ದೋಷಗಳನ್ನು ಮಾಡಿದ್ದ ಅಂದರೆ ಅರ್ಜುನನಿಗೆ ಲೇಪವಾಗ್ತಿತ್ತು. ಆದರೆ ಅರ್ಜುನನಕ್ಕಿಂತ ಅಧಮರಲ್ಲಿ ಅರ್ಜುನ ಈ ಪ್ರಸಂಗವನ್ನು ತಂದಿದ್ದಕ್ಕೆ ಅರ್ಜುನನಿಗೆ ಇನ್ನೂ ಲೋಪವಿಲ್ಲ. ಲೋಪ ಇದೆ, ಸ್ವಲ್ಪ ಆನಂದ ವೃದ್ಧಿಯಲ್ಲಿ ಸ್ವಲ್ಪ ಹ್ರಾಸವಾಗ್ತದೆ. ಇತ್ಯಾದಿಗಳನ್ನು ಮೋಕ್ಷದಲ್ಲಿ ಏನು ದೋಷ, ಆನಂದದ ಹ್ರಾಸ ಇತ್ಯಾದಿಗಳನ್ನು ನಾನು ವಾಲಿ ಸುಗ್ರೀವನ ಸಂದರ್ಭದಲ್ಲಿ ರಾಮಾಯಣದ ಪ್ರಸಂಗ ಬಂದಾಗ ಇದನ್ನೆಲ್ಲ ಹೇಳಿಕೊಟ್ಟಿದ್ದೆ, ತಿಳಿಯೋ ಪ್ರಯತ್ನ ಮಾಡಿದ್ವಿ. ಅಲ್ಲಿ ಸಮಸ್ಯೆ ಆಗ್ತದೆ ಹೊರತು ಈಗ ವಾಸ್ತವಿಕವಾಗಿ ಏನು ಸಮಸ್ಯೆ ಆಗುವುದಿಲ್ಲ. ಆ ಸಮಸ್ಯೆನೇ ಅಲ್ಲ. ಅಹಲ್ಯೆಯ ಸಂಘವನ್ನು ಮಾಡಿದ ಇಂದ್ರ ಅದಕ್ಕೆ ದುಷ್ಟನಾದ. ಯಾವ ವಿಷಯದಲ್ಲಿ ಎಷ್ಟರ ಮಟ್ಟಿಗೆ ಅವನಿಗೆ ದೋಷ ಬಂತು ಅಂತನ್ನೋದನ್ನು ಅತ್ಯಂತ ಸ್ಪಷ್ಟವಾಗಿ ಶ್ರೀಮದಾಚಾರ್ಯ ನಿರ್ಣಯ ಕೊಟ್ಟಿದ್ದಾರೆ. ಅದನ್ನೇ ಇಲ್ಲೂ ಅರ್ಥ ಮಾಡಿಕೊಳ್ಬೇಕು ನಾವು, ಹೊರತು ಬೇರೆ ಏನಲ್ಲ. ಶ್ರೇಷ್ಠಾಪರಾಧನ್ ಅನ್ಯ ದೋಷಸ್ಯ ಲೇಪಃ ತೇಜೀಯಸಾಂ ನಿರ್ಣಯೋ ಹಿ ಶಾಸ್ತ್ರೇ. ನಿರ್ಣಯೋಯಂ ಹಿ ಶಾಸ್ತ್ರೇ. ಶಾಸ್ತ್ರದಲ್ಲಿ ಅಲ್ಲಿ ಅತ್ಯಂತ ಸ್ಪಷ್ಟವಾಗಿ ನಿರ್ಣಯ ಮಾಡಿದ್ದೆ. ಹಾಗಾಗಿ ಆ ವಿಷಯವನ್ನು ಮತ್ತೊಮ್ಮೆ ಸ್ಪಷ್ಟವಾಗಿ ತಿಳಿಯೋಣ. ದೊಡ್ಡವರು ಮಾಡ್ತಾರೆ ಏನು ಯಾಕೆ ಅಂತಲೂ ದೊಡ್ಡವರಿಗೆ ಗೊತ್ತು. ಅದರ ಬಗ್ಗೆ ಭಾಳ ನಾವು ತಲೆ ಕೆಡಿಸ್ಕೊಂಡ್ರೆ ನಾವು ಪಾಪಿಷ್ಠರಾಗ್ತೇವೆ, ನಾವು ಭ್ರಷ್ಟರಾಗ್ತೇವೆ ಹೊರತು ದೊಡ್ಡವರಿಗೆ ಏನು ಸಮಸ್ಯೆ ಆಗೋದಿಲ್ಲ. ಸಮಸ್ಯೆ ಆದದ್ದನ್ನು ತಾವು ಪರಿಹಾರ ಮಾಡಿಕೊಳ್ಳುವ ಸಾಮರ್ಥ್ಯ ಇದ್ದುಕೊಂಡೇನೆ ಸಮಸ್ಯೆ ಮಾಡಿಕೊಂಡಿರ್ತಾರೆ ಅವರು. ಹಾಗಾಗಿ ಇರಲಿ. ಇಷ್ಟಾದ ಮೇಲೆ ಅತಿಸ್ನೇಹ ಜಾಗ್ರದಾಭ್ಯಾಂ ತದಸ್ಯ ಶಾಂತಂ ಸುತಾ ಪಾಂಡ್ಯರಾಜೇನ ದತ್ತ. ಪಾಂಡ್ಯ ದೇಶ, ದಕ್ಷಿಣ ದೇಶ, ಅಲ್ಲಿ ಹೋದಾಗ ಒಬ್ಬ ವೀರಸೇನ ಅಂತ ರಾಜ ಇದ್ದಾನೆ. ಸಂವತ್ಸರಾಂತೆ ಫಲ್ಗುಣಸ್ಯಾಭಿರೂಪ ಚಿತ್ರಾಂಗದ ವೀರಸೇನೇನ ತೋಷಾತ್. ಪಾಂಡ್ಯ ದೇಶದ ರಾಜ ವೀರಸೇನ ಅಂತ ಹೇಳಿ ಅವನ ಮಗಳು ಚಿತ್ರಾಂಗದ. ಆ ಚಿತ್ರಾಂಗದೆ ಸ ವೀರಸೇನಸ್ತು ದುಷ್ಟ ಅಂಶಃ ಯಮಸ್ಯಾಮವೇಶಯುಕ್ ಸಾ ಚ ಕನ್ಯಾ ಶಚೀಹಿ ತಾರಾದೇಹೇ ಸೂರ್ಯರ ಸಂಗಸಂಗಾತ್ ಸ್ವರ್ಗಂ ನಾಯಾದ್ ಅಂತರಿಕ್ಷಾಹಿ ಇಹಾಸಿ. ಈ ಚಿತ್ರಾಂಗದ ಏನಿದ್ದಾಳಲ್ಲ, ಈ ಚಿತ್ರಾಂಗದ ಮಗನೇ ಬಬ್ರುವಾಹನ. ಚಿತ್ರಾಂಗದ ಮತ್ತು ಅರ್ಜುನನಲ್ಲಿ ಹುಟ್ಟಿದಂತಹ ಮಗನೇ ಬಬ್ರುವಾಹನ, ಭಾರಿ ಬಲಿಷ್ಠ. ಆ ಚಿತ್ರಾಂಗದೆ
ಏನಾಗಿರ್ತದೆ ಪ್ರಸಂಗ ಅಂತಂದರೆ, ಹಿಂದೆ ಸೂರ್ಯಸ್ಯ ಅಂಗಸಂಗ, ವಾಲಿಯ ಅಂಗಸಂಗವನ್ನು ಮಾಡಿದ ದೋಷದಿಂದ ಭ್ರಷ್ಟಳಾಗಿ ತಾನು ತನ್ನ ಲೋಕವನ್ನು ಹೊಂದದೇನೆ ಇಲ್ಲಿ ಈಗ ಏನಾಗಿದ್ದಾಳೆ, ಚಿತ್ರಾಂಗದ ಅಂತನ್ನುವ ದೇಹವನ್ನು ಪಡೆದಿದ್ದಾಳೆ. ಸವೀರಸೇನ ಸೇನಸ್ತು ತ್ವಷ್ಟುರಂಶೋ ಯಮಸ್ಯ ಆವೇಶಯುಕ್ತ ಸಾ ಚ ಕನ್ಯಾ ಶಚಿ. ಆ ಶಚೀದೇವಿ ತಾನು ಅರ್ಜುನನ ಹೆಂಡತಿನೇ, ಆದರೆ ಅರ್ಜುನನನ್ನು ಪಡಲಿಕ್ಕೆ ಸಾಧ್ಯವಾಗಲಿಲ್ಲ. ಯಾಕೆ? ತಾನು ಸೂರ್ಯ ಯಾರು? ಸುಗ್ರೀವ. ಆ ಸುಗ್ರೀವನ ಸಂಗ ಮಾಡಿದ ಕಾರಣದಿಂದ, ದೋಷದಿಂದ ಭ್ರಷ್ಟಳಾಗಿ ತಾನು ಅಂತರಿಕ್ಷದಲ್ಲೇನೇ ಇದ್ದಾಳೆ ಹೊರತು ಸ್ವರ್ಗಕ್ಕೆ ಬಂದಿಲ್ಲ. ಇನ್ನು ಅವಳು ಮಾಡಿದ ಪಾಪ ಇನ್ನೂ ತಿರಿಲ್ಲ. ಹಾಗಾಗಿ ಮೂಲ ರೂಪದಲ್ಲಿ ಇದ್ದ ಅರ್ಜುನನ್ನ, ಇಂದ್ರನನ್ನ ಪಡೀಲಿಕ್ಕೆ ಸಾಧ್ಯವಾಗಲಿಲ್ಲ ಅವಳಿಗೆ. ಶ್ರೀಮದಾಚಾರ್ಯ ನಡೆ ಕೊಡ್ತಾರೆ. ಹಾಗಾಗಿ ಆ ಚಿತ್ರಾಂಗದ ಜೊತೆಗೆ ಮದುವೆ ಮಾಡಿಕೊಂಡು ಅಲ್ಲಿ ವೀರನಾದ, ಅತ್ಯಂತ ಶ್ರೇಷ್ಠನಾದ ಮತ್ತು ಸೂರ್ಯನ ಅಂಶ ಇದ್ದ, ಯಮನ ಆವೇಶದಿಂದ ಯುಕ್ತನಾದ ಆ ಕನ್ಯೆ ಚಿತ್ರಾಂಗದ ಶಚೀದೇವಿ ಆ ಸುಗ್ರೀವನ ಅಂಗಸಂಗ ಮಾಡಿದ್ದಕ್ಕೆ ಸ್ವರ್ಗಕ್ಕೆ ಹೋಗದೇನೆ ಅಂತರಿಕ್ಷದಲ್ಲೇನೆ ಇದ್ದು ತಾನು ಹುಟ್ಟಿದಾಳೆ. ಅವಳ ಹೆಸರೇನೆ ಚಿತ್ರಾಂಗದ. ಆ ದೋಷದಿಂದಲೇನೆ ಅರ್ಜುನನ ಜೊತೆಗೆ ವಾಸ ಮಾಡಲಿಕ್ಕೆ ಆಗದೇನೆ ಅಲ್ಲಿ ಒಬ್ಬ ಮಗನನ್ನು ಪಡಿತಾಳೆ. ಅವನೇ ಬಭ್ರುವಾಹನ. ಆ ಬಭ್ರುವಾಹನ, ಮುಂದೆ ಬಭ್ರುವಾಹನನ ಕಥೆಯನ್ನು ನೀವೆಲ್ಲ ಕೇಳ್ತೀರಿ. ಸರಿ, ಹಾಗಾಗಿ ತೇನೇವ ಹೇತೋ ನಾತಿ ಸಾಮೀಪ್ಯಮಾಸೀತ್ ತಸ್ಯಾಹ ಪಾರ್ಥೇ ಪುತ್ರಿಕಾ ಪುತ್ರಧರ್ಮಾತ್ ತಸ್ಯಾಂ ಜಾತೋ ಬಭ್ರುವಾಹೋ ಅರ್ಜುನೇನ ಪೂರ್ವಂ ಜಯಂತಃ ಕಾಮದೇವಾಂಶಯುಕ್ತ. ಆ ಬಭ್ರುವಾಹನ ಯಾರು ಅಂದರೆ ಇಂದ್ರನ ಮಗನೇ. ಈ ಚಿತ್ರಾಂಗದ ಯಾರು ಅಂತಂದರೆ ಇಂದ್ರನ ಹೆಂಡತಿನೇ. ಮತ್ತು ಇಂದ್ರನ ಹೆಂಡತಿ ಆದಮೇಲೆ ಮತ್ತೇನು ಸಮಸ್ಯೆ? ಸಮಸ್ಯೆ ಇದೆ. ಸೂರ್ಯನ ಸಂಗ ಮಾಡಿದ್ದಕ್ಕೆ ತಾನು ನಿಜವಾದ ರೂಪವನ್ನು ನಿಜವಾದ ಲೋಕಕ್ಕೆ ಬರದೇನೆ, ನಿಜವಾದ ಸ್ವರೂಪವನ್ನು ತಾಳದೇನೆ ಅಂತರಿಕ್ಷದಲ್ಲೇನೆ ಒದ್ದಾಡ್ತಾ ಇದ್ದಾಳೆ. ಆಗ ಅರ್ಜುನ ಮತ್ತು ಅಲ್ಲಿ ಬಭ್ರುವಾಹನನ್ನು ಪಡೆದಿದ್ದಾನೆ. ಆ ಬಭ್ರುವಾಹನನು ಜಯಂತ ಅಂತ ಇಂದ್ರನ ಮಗ. ಅವನು ಕಾಮದೇವನ ಆವೇಶದಿಂದ ಯುಕ್ತನಾಗಿ ಇಲ್ಲಿ ಅವತಾರ ಮಾಡಿದ್ದಾನೆ. ಪುತ್ರಂ ವೀರಂ ಜನಯಿತ್ವಾರ್ಜುನೋತ ಜಾನನ್ ಪ್ರಭಾಸಂ ಚಾಪತೋ ಗ್ರಾಹದೇಹ ಅಮುಚುರು ಅಪ್ಸರಸ್ಸ ಪಂಚ. ಆವಾಗ ಒಂದು ಸರೋವರ, ಮುಂದೆ ಕಥೆಯನ್ನು ಹೇಳ್ತಾರೆ. ಒಂದು ಸರೋವರ, ಆ ಸರೋವರದಲ್ಲಿ ಅರ್ಜುನ ಸ್ನಾನಕ್ಕಾಗಿ ತಳಗಿಳಿದಾಗ 5 ಮೊಸಳೆಗಳು ಅಟ್ಯಾಕ್ ಮಾಡಿವೆ ಅರ್ಜುನನಿಗೆ. 5 ಮೊಸಳೆಗಳು ಬಂದು ಅರ್ಜುನನನ್ನು ಹಿಡಿದರೆ ಅರ್ಜುನ ಏಕಕಾಲಕ್ಕೆ ಎಲ್ಲ ಮೊಸಳೆಗಳನ್ನು ಎತ್ತೆ ಹೊರಗೆ ಹಾಕ್ತಾನೆ ಸರೋವರದಿಂದ ಎತ್ತಿ ಹಾಕಿದಾಗ ಏವಂ ಹಿ ತಾಸಾಂ ಶಾಪ ಮೋಕ್ಷ ಪ್ರದತ್ತ. ಆ ಮೊಸಳೆಗಳು ಯಾರೂ ಅಲ್ಲ, ಅಪ್ಸರಾಸ್ತ್ರೀಯರು. ಅವರಿಗೆ ಶಾಪ ಇರುತ್ತದೆ, ಬ್ರಾಹ್ಮಣನ ಶಾಪ. ನಾವು ಬಹಳ ಚಂದ ಇದ್ದೇವೆ, ರೂಪವಂತರಾಗಿದ್ದೇವೆ ಅಂತ ದರ್ಪವನ್ನು ತೋರಿಸಿದ್ದಕ್ಕೆ ಬ್ರಾಹ್ಮಣ ಶಾಪ ಕೊಟ್ಟಿರ್ತಾನೆ, ನೀವು ಮೊಸಳೆಗಳಾಗಿ ಹೋಗಿ ಅಂತ. ಇಲ್ಲ ಸ್ವಾಮಿ ಕ್ಷಮೆ ಮಾಡಿರಿ, ಏನು ಮಾಡಬೇಕು ಅಂತ ಅಪರಾಧವಾಯಿತು, ಅಪರಾಧವನ್ನು ಮನ್ನಿಸಿ ಅಂತ ಪ್ರಾರ್ಥನೆ ಮಾಡಿದ್ದಕ್ಕೆ ಆಗ ಆ ಬ್ರಾಹ್ಮಣ ವಿಶಾಪವನ್ನು ಕೊಟ್ಟಿರ್ತಾನೆ. ನಿಮ್ಮನ್ನು 5 ಜನರನ್ನು ಏಕಕಾಲಕ್ಕೆ ಯಾರು ಎತ್ತಿ ಹೊರಗೆ ಬೀಸಾಡ್ತಾರಲ್ಲ, ಆಗ ನಿಮ್ಮ ಶಾಪ ಮೋಚನೆಯಾಗ್ತದೆ. ಹಾಗಾಗಿ ಯಾರು ಬಂದರೂ 5 ಜನ ಬರ್ತಿರ್ತಾರೆ, ಯಾರು ಇವರನ್ನು 5 ಜನರನ್ನು ಹೊರಗೆ ಹಾಕಲಿಕ್ಕೆ ಸಾಧ್ಯವಾಗಿರೋದಿಲ್ಲ, ಶಾಪದಿಂದ ಮುಕ್ತರೇ ಆಗಿರೋದಿಲ್ಲ. ಈಗ ಅರ್ಜುನ ಬಂದಾಗ, 5 ಜನ ಬಂದಾಗ, ಅರ್ಜುನನನ್ನು ಹಿಡಿದಾಗ, ಅರ್ಜುನ ಏಕಕಾಲಕ್ಕೆ ಎಲ್ಲರನ್ನು ಎತ್ತಿ ಹೊರಗೆ ಹಾಕಿದಾಗ ಅಮೂಮುಚತ್ ಚಾಪ್ಸರಸ್ಸ ಪಂಚ ತಾಭಿರ್ಗೃಹೀತಃ ಪ್ರವಿಕೃಷ್ಯ ತೀರಂ ಏವಂ ಹಿ ತಾಸಾಂ ಶಾಪ ಮೋಕ್ಷ ಪ್ರದತ್ತಃ ಯದಾಖಿಲಾವೋ ಯುಗವತ್ ಸಂಪ್ರಕರ್ಷೇತ್ ಏಕಸ್ತದಾ ನಿರೂಪಾಪ್ತಿರೇವಂ ಅಲಂ ತುಷ್ಟೇನ ಬ್ರಾಹ್ಮಣೇನ ಅನಾಥನಾಂ.
ವಿಪ್ರಾಹಾಸಾತ್, ನೋಡ್ರಿ, ಬ್ರಾಹ್ಮಣರನ್ನು ನೋಡಿ ನಕ್ಕಿದ್ದಕ್ಕೆ ಅಪ್ಸರಾ ಸ್ತ್ರೀಯರಿಗೂ ಶಾಪ ಸಿಕ್ಕಿದೆ, ಮೊಸರುಗಳಾಗಿ ಬೀಳ್ರಿ ಅಂತ. ಇಷ್ಟು ದೊಡ್ಡದು ಬ್ರಾಹ್ಮಣರ ಅಪಹಾಸ. ಕುತ್ಸಿತ ಯೋನಿತಸ್ತಾಹ ಕನ್ಯಾತೀರ್ಥೇ. ಅದಕ್ಕೆ ಕನ್ಯಾತೀರ್ಥ ಸರೋವರಕ್ಕೆ ಕನ್ಯಾತೀರ್ಥ ಅಂತ ಹೆಸರು ಬಂತು. ಯಾಕೆ? ಉತ್ತಮ ಸ್ತ್ರೀಯರು ಮತ್ತು ಶಾಪವನ್ನು ಪಡೆದು ಇಲ್ಲಿ ಬಿದ್ದು ಒದ್ದಾಡುವುದನ್ನು ಪರಿಹಾರ ಮಾಡಿದಂತಹ ಅರ್ಜುನ ಶಾಪ ಮೋಚನೆ ಮಾಡಿದ, ಹಾಗಾಗಿ ಕನ್ಯಾಗಳಿಗೆ ಇಲ್ಲಿ ಮೋಚನೆ ಆದದ್ದರಿಂದ ಇದಕ್ಕೆ ಕನ್ಯಾತೀರ್ಥ ಅಂತ ಹೆಸರು ಬಂತು. ಪಾಂಡವ ಸಂಮೋಚ ಪ್ರಾಪ್ತ ಪ್ರಭಾಸಂ ವಾಸುದೇವಾನುಜಂ ತಾಂ ಶುಶ್ರಾವ ರಾಮೇಣ ಸುಯೋಧನಾದ್ಯಾಂ. ಇನ್ನು ಅಲ್ಲಿ ವಿಚಿಂತ್ಯ ಕಾರ್ಯಂ ಯತಿರೂಪಂ ಗೃಹೀತ್ವಾ ಕುಶಸ್ಥಲೀಂ ಪ್ರಯೋ ತಂ ಸಮೀಪೆ ಪ್ರಾಪ್ತಂ ಕೃಷ್ಣ ಪ್ರಾಹಸತ್ ಸಂವಿಜಾನನ್ ಸತ್ಯ ಸಹಾಯ ಶಯನೀಯಾರೂಢ. ಆಗ ಮುಂದೆ ನಾನು ಸತ್ಯಭಾಮಿ ವಿವಾಹವನ್ನು ಮಾಡಿಕೊಳ್ಳಬೇಕು ಅಂತನು ಸಲುವಾಗಿ ಯತಿರೂಪವನ್ನು ಧಾರಣೆ ಮಾಡಿಕೊಂಡಿದ್ದಾನೆ. ಯಾರು? ಅರ್ಜುನ. ಕೃಷ್ಣ ಇಲ್ಲೋ ದೂರದಲ್ಲಿದ್ದಾನೆ. ಆ ರೂಪವನ್ನು ಧಾರಣೆ ಮಾಡಿಕೊಂಡಿದ್ದಕ್ಕೆ ಕೃಷ್ಣ ಅಲ್ಲಿ ಧಾರಣೆ ಮಾಡಿದ್ದಾನೆ, ಬೇರೆ ಎಲ್ಲೋ. ಕೃಷ್ಣ ಇಲ್ಲಿ ನಕ್ಕಿದ್ದಾನೆ ಸತ್ಯಭಾಮೆಯ ಮುಂದೆ. ಯಾಕೆ ನಗ್ತಾ ಇದ್ದೀರಿ ಸ್ವಾಮಿ ಸುಮ್ಮನೆ ಅಂತ ಕೃಷ್ಣನಿಗೆ ಹೆಂಡತಿಯಾದ ಸತ್ಯಭಾಮೆ ಕೇಳ್ತಾ ಇದ್ದಾಳೆ. ಸುಮ್ಮನೆ ನಕ್ಕೆ ಹೆಂಡತಿ ಕೇಳವಳೆಲ್ಲ, ಹಾಗಾಗಿ ಸತ್ಯಭಾಮೆ ಕೇಳಿದ್ಲಂತೆ. ಕೇಳಿದಾಗ ಏನಿಲ್ಲ, ಸತ್ಯಭಾಮೆ ಕೇಳು, ಅರ್ಜುನ ಯತಿ ರೂಪವನ್ನು ಧಾರಣೆ ಮಾಡಿದ್ದಾನೆ. ಯಾಕೆ? ಮತ್ತೆ ಸುಭದ್ರೆಯ ಮದುವೆ ಮಾಡಿಕೊಳ್ಳುವುದಕ್ಕಾಗಿ ಸರಿಯಾಗಲಿ ಅಂತ ಹೇಳಿ ಪ್ರಾಪ್ತಂ ಕೃಷ್ಣ ಪ್ರಾಹಸ ಸಂವಿಜಾನನ್ ಸತ್ಯ ಸಹಾಯ ಶಯನಾದಿರೂಢ ಸರ್ವಜ್ಞಾಸಾ ಲೀಲೆಯ ಹಾಸಹೇತುಂ. ದೇವನಿಗೆ ಪರಮಾತ್ಮ ಕೃಷ್ಣ ಇವನು ಸರ್ವಜ್ಞನಾಗಿದ್ದಾನೆ, ಎಲ್ಲವೂ ಭೂತ ಭವಿಷ್ಯತ್ ವರ್ತಮಾನ ಸಕಲವೂ ಗೊತ್ತು ಪರಮಾತ್ಮನಿಗೆ. ಹಾಗಾಗಿ ತಂ ಸೋಪಿ ತಸ್ಸೈ ಬಭಾಷೆ ಲೀಲಾಭಾಜೋ ದರ್ಶನಾರ್ಥಂ ಪುನಸ್ತ್ವಾಂ ಆಗಚ್ತಾಂ ರೈವತಂ ಶೈಲರಾಜಂ. ರೈವತ ಪರ್ವತ ಅಲ್ಲೆಲ್ಲರ ಇದ್ದಾರೆ. ಆಕ್ರೀಡಿತೋಸೋ ವೃಷ್ಣಿಭೋಜಾದಿಕಾನಾಂ ತತ್ರ ಪಶ್ಯತ್ ಕೇಶವ ಫಲ್ಗುಣಂ ತಂ. ರೈವತ ಪರ್ವತಕ್ಕೆ ಹೋದಾಗ ಅಲ್ಲಿ ಅರ್ಜುನ ಬಂದಿದ್ದಾನೆ. ಅರ್ಜುನ ಕಂಡಿದ್ದಾನೆ ಕೃಷ್ಣನಿಗೆ. ವಸುರ್ದಾನೆ ಸ ಪ್ರತಿಜ್ಞಾಂ ರಹೋಸ್ಮೈ ಚಕ್ರೇ ಕೃಷ್ಣೋ ಆಸದ ಸರ್ವವೃಷ್ಣೀನ್. ಹಾಗೆಲ್ಲ ಯಾದವರು ಬಂದಿದ್ದಾರೆ. ಎಲ್ಲರೂ ಬಂದಾಗ ಆಗ ದೃಷ್ಟವಾಗಿರೋ ರೋಹಿಣಿಯೋ ಯತೀಂದ್ರ ವೇಷಂ ಪ್ರಾರ್ಥ ಜ್ಞಾತಿಯುಕ್ತ ಪ್ರಣಮ್ಯ. ಆಗ ಬಲರಾಮದೇವರಿಗೆ ಬಹಳ ಭಕ್ತಿ ಬಂತು. ಈ ಯತಿವೇಷವಧಾರಿಯಾದ ಅರ್ಜುನ ಅಂತ ಅರ್ಥ ಮಾಡಿಕೊಳ್ಳಿಲ್ಲ ಬಲರಾಮದೇವರು. ಕೃಷ್ಣನಿಗೆ ಗೊತ್ತಾಯಿತು. ಕೃಷ್ಣ ಹಾಗೆ ಹಾಸ ಮಾಡಿ ಸತ್ಯಭಾಮಿಗೆ ಹೇಳಿಬಿಟ್ಟಿದ್ದಾನೆ. ಸುಭದ್ರೆಯನ್ನು ಮದುವೆ ಮಾಡುವ ಪ್ರಸಂಗ ಆ ಕಾಲಕ್ಕಾಗಿ ಮತ್ತೆ ಅರ್ಜುನ ಹೀಗೆ ಯತಿವೇಷ ಧಾರಣೆ ಮಾಡಿದ್ದಾನೆ. ಸುಭದ್ರೆ ಪರಿಣಯ ಆಗ್ತದೆ ಏನ ಮೇಲೆ. ಇಷ್ಟು ನಡೀತಾ ಇದ್ದಾಗ ಆಗ ಬಲರಾಮದೇವರು ಆ ಅರ್ಜುನನಿಗೆ ನಮಸ್ಕಾರ ಮಾಡ್ತಾರೆ. ನೀವು ದೊಡ್ಡವರು ಸ್ವಾಮಿ, ನೀವು ನಮಸ್ಕಾರ ಮಾಡಬಾರದು ಅಂತ ಹೇಳಿ ಬಲರಾಮದೇವರಿಗೆ ಯತಿವೇಷ ಧಾರಣೆ ಮಾಡಿಕೊಂಡ ಅರ್ಜುನನು ನಮಸ್ಕಾರ ಮಾಡ್ತಾನೆ. ಆಗ ಪೂಜಾಂ ಚಕ್ರೇ ಪೂಜಾಂ ಫಲಗುನೋಭಿ ಪ್ರಣಾಮಾಂ ಗುಣಜ್ಯೇಷ್ಠೋಸಿ ಇತಿ ಚಕ್ರೇ ಬಲಾಯ ಸರ್ವಜ್ಞಂ ತಾಂ ವಾಗ್ಮಿನಂ ವೀಕ್ಷ್ಯ ರಾಮಃ ಕನ್ಯಾಗಾರೇ ವರ್ಷಕಾಲೇ ನಿವಾಸಂ. ಆಗ ಬಲರಾಮದೇವರು ಹೇಳ್ತಾರೆ, ಸ್ವಾಮಿ ನೀವಿಲ್ಲೇ ಇರ್ಬೋದು, ನಮ್ಮ ಮನೆಯಲ್ಲೇ ಆರಾಮಾಗಿರ್ಬೋದು ಅಂದಾಗ ಕೃಷ್ಣ ಹೇಳ್ತಾನೆ, ಅಣ್ಣ ಇವನು ಯತಿ ವೇಷ ಧಾರಣೆ ಮಾಡಿದ್ದಾನೆ, ಯತಿನೇ ಆಗಿರಲಿ, ಇವನು ಯುವಕನಾಗಿದ್ದಾನೆ, ಯತಿ ಆಗಿದ್ದರು ಅತ್ಯಂತ ಬಲಿಷ್ಠನಾಗಿದ್ದಾನೆ. ಅವನು ಬಾಹುಭುಜಗಳು ನೋಡು, ಇಷ್ಟಿಷ್ಟು ದೊಡ್ಡ ದೊಡ್ಡ ಇವೆ ಕೈಗಳು, ಭಾರಿ ಸಮರ್ಥನಾಗಿದ್ದಾನೆ ಅವನು. ನಮ್ಮ ಸುಭದ್ರ ಇದ್ದಾಳೆ, ಕನ್ಯಾ ಇದ್ದಾಳೆ, ಮತ್ತೇನಾದರೂ ಹೆಚ್ಚು ಕಮ್ಮಿ ಆಗಬಾರದು. ಹಾಗಾಗಿ ನಮ್ಮ ಮನೆಯಲ್ಲಿ ವಾಸ ಮಾಡೋದು ಬೇಡ. ಯಾವುದಾದ್ರೂ ಹನುಮನ್ ದೇವ್ರ ಗುಡಿಯೋ ರಾಮದೇವ್ರ ಗುಡಿನೋ ಕೃಷ್ಣನ ಗುಡಿನೋ ಯಾವುದೊಂದು ಗುಡಿ ಇರ್ತದೆ, ಆ ಗುಡಿಯಲ್ಲಿ ಇವನನ್ನ ಯತಿಯನ್ನು ಇಡು, ಅಲ್ಲಿ ಊಟಕ್ಕೆ ಪ್ರಸಾದಕ್ಕೆ ಪೂಜೆಗೆ ಏನೇನು ಬೇಕು ಎಲ್ಲ ವ್ಯವಸ್ಥೆ ಮಾಡು, ಆರಾಮಾಗಿರ್ತಾರೆ. ನಮ್ಮ ಮನೇಲಿ ಯಾಕೆ ಇಟ್ಕೋಬೇಕು? ಹೆಣ್ಮಕ್ಳಿದ್ದ ಮನೆ ಇಡೋದು ಬೇಡ. ಯದ್ಯಪಿ ಯತಿನೇ ಆಗಿದ್ದಾನೆ, ಆದರೂ ಬೇಡ. ಘೃತಕುಂಭ ಸಮಾನಾರಿ ತಪ್ತಾಂಗಾರ ತಪ್ಪುಮಾನ್ ತಸ್ಮಾ ಘೃತಂಚ ವನ್ನಿಂಚ ನೈತ್ರ ಸ್ಥಾಪಯೇತ್ ಬುಧ. ಬುದ್ಧಿವಂತರು ಈಗ ಮಾಡೋದಿಲ್ಲ, ಮಾಡಬೇಡ ನೀನು ಅಂತ ಹೇಳಿದರೆ, ಯತಿ ಆದವರಿಗೆಲ್ಲ ಹೀಗೆ ಅನ್ಕೋತ ಕೂತ್ರೆ ಎಲ್ಲರಲ್ಲಿ ದೋಷ ಎಣಿಸ್ತಾನೆ ಕೃಷ್ಣ. ಇವನು ಏನು ಹೇಳಿದ್ರು ವಿರುದ್ಧ ಮಾತನಾಡೋದು, ಏನು ಹೇಳೋದು ದೋಷ ಮಾತಾಡ್ತಾನೆ.
ಯತಿಯಾಗಿದ್ದಾನೆ, ಅವನು ಯಾಕೆ ಇದನ್ನೆಲ್ಲ ವಿಚಾರ ಮಾಡ್ತಾನೆ, ಸುಳ್ಳು ಸುಳ್ಳು ಎಲ್ಲರಲ್ಲೂ ದೋಷ ಎಣಿಸ್ತೀನಿ ನೀನು ಅಂತ ಹೇಳಿ ಬಾಯಿ ಮುಚ್ಚಿಸ್ಬಿಡ್ತಾನೆ. ಆಯ್ತಪ್ಪ ಅಣ್ಣ ಬಲರಾಮ, ನನ್ನ ಹೇಳಬೇಕಾದದ್ದನ್ನು ನಾನು ಹೇಳಿದ್ದೇನೆ, ಕೃಷ್ಣನಿಗೆಲ್ಲ ಗೊತ್ತಿದೆ, ಅದಕ್ಕಾಗಿ ಅರ್ಜುನ ಇಲ್ಲಿ ಬರುವಂತೆ ಮಾಡಿದ್ದಾನೆ, ತನ್ನ ತಂಗಿಯನ್ನು ಅರ್ಜುನನಿಗೆ ಕೊಡಬೇಕು ಅಂತ ನಿರ್ಣಯ ಮಾಡಿದ್ದಾನೆ. ಬಲರಾಮ ದೇವರು ಮತ್ತು ಹಸ್ತಿನಾವತಿಯಲ್ಲಿ ಯಾವುದದು 5 ವರ್ಷಗಳ ಕಾಲ ಇದ್ದು ದುರ್ಯೋಧನನಿಗೆ ಅಸ್ತ್ರಗಳನ್ನು ಕಲಿಸಿದ್ದಾನೆ. ಆಗ ಪ್ರತಿಜ್ಞೆಯನ್ನು ಮಾಡಿದ್ದಾರೆ. ವಿದೇಹ ದೇಶದಲ್ಲಿ ವಿದೇಹ ರಾಜ್ಯದಲ್ಲಿ ಇದ್ದಾಗ ಕೃಷ್ಣನ ಮೇಲೆ ಸಂದೇಹಪಟ್ಟು ಹೋಗಿಬಿಟ್ಟಿರ್ತಾರೆ. ಆ ಸ್ಯಮಂತಕ ಮಣಿ, ಆ ಸತ್ರಾಜಿತನ ಸಂಹಾರ ಮಾಡಿದ, ಆ ಶತಧನ್ವನನ್ನು ಸಂಹಾರ ಮಾಡಿದ ಮೇಲೆ ಮಣಿಯನ್ನು ಹುಡುಕಿದಾಗ ಸಿಕ್ಕಿಲ್ಲ ಅಂತ ಹೇಳಿದ್ದಕ್ಕೆ ಸಿಟ್ಟಿಗೆ ಬಂದು ಬಲರಾಮಚಂದ್ರ ದೇವರು ಹೋದಾಗ ಅಲ್ಲಿ ಕಥೆಯನ್ನು ನೀವು ಕೇಳಿದ್ದೀರಿ, ಹೇಳಿದ್ದೇನೆ ಹಿಂದಕ್ಕೆ. ಮತ್ತೆ ನಾನು ಇರೋದಿಲ್ಲ ಅಂದಾಗ ದುರ್ಯೋಧನ ಬಂದು ತಾನು 5 ವರ್ಷಗಳ ಕಾಲ ಗದಾವಿದ್ಯೆಯನ್ನು ಪಡೆದು ನಿಮ್ಮ ತಂಗಿಯನ್ನು ನನಗೆ ಕೊಡಬೇಕು ಅಂತ ಕೇಳಿದಾಗ ಆಗಲಿ ಅಂತ ಪ್ರತಿಜ್ಞೆ ಮಾಡಿರ್ತಾರೆ. ಕೃಷ್ಣನಿಗೆ ಸುಭದ್ರೆಯನ್ನು ಅರ್ಜುನನಿಗೆ ಕೊಡಬೇಕು ಅಂತ ವಿಚಾರ ಮನಸ್ಸು. ಹಾಗಾಗಿ ಆ ಪ್ರಸಂಗ ನಾಟಕ. ಆ ನಾಟಕಕ್ಕೆ ಅರ್ಜುನನಿಗೆ ಕೃಷ್ಣನೇ ಇರು ಅಂತ ಹೇಳಿಬಿಟ್ಟಿದ್ರೆ ಬಲರಾಮದೇವರು ಬೇಡ ಅಂತಂತಿದ್ರೇನೋ, ಬಲರಾಮದೇವರೇ ಇರು ಅಂತ ಹೇಳುವಂತೆ ಮಾಡಿ ಕೃಷ್ಣ ಬೇಡ ಅಂತನ್ನುವಂತೆ ನಾಟಕ ಮಾಡ್ತಿದ್ದ. ಆಯ್ತಪ್ಪ ಬಲರಾಮ, ನೀ ದೊಡ್ಡವನು, ನೀನೇನು ನಿರ್ಣಯ ತಗೋತಿ ಅದಕ್ಕೆ ನನಗೆ ಓಂ ಸಮ್ಮತಿ ಇದೆ, ಹೆಚ್ಚು ಕಮ್ಮಿ ಆದರೆ ನೀನು ಜವಾಬ್ದಾರಿ, ನಾನು ಅಲ್ಲ ಅಂತ ಕೃಷ್ಣ ತನ್ನನ್ನು ತಾನು ಜಾರಿಸಿಕೊಂಡ್ಬಿಟ್ಟ. ಇಷ್ಟು ವ್ಯವಸ್ಥೆ ಮಾಡಿದ್ದಾನೆ. ಯುವ ಬಲಿ ದರ್ಶನೀಯೋ ಅತಿವಾಗ್ಮಿ, ನೋಡು ಧ್ವಂಸವಾಗಲಿಕ್ಕೆ ಏನೇನು ಬೇಕಲ್ಲ ಎಲ್ಲ ಲಕ್ಷಣಗಳಿವೆ. ಯುವನಾಗಿದ್ದಾನೆ, ಅತ್ಯಂತ ಬಲಿಷ್ಠನಾಗಿದ್ದಾನೆ, ನೋಡಲಿಕ್ಕೆ ಮೂಗ ಬಹಳ ಚಂದ ಇದೆ, ಕಣ್ಣುಗಳು, ಕಪಾಳಗಳು, ಗಲ್ಲ, ತುಟಿ, ಮುಖ ನೋಡಲಿಕ್ಕೆ ಬಹಳ ಲಕ್ಷಣವಾಗಿ ಕಾಣ್ತಾ ಇದ್ದಾನೆ ಈ ಸನ್ಯಾಸಿ. ಹಾಗಾಗಿ ಏನಾಗ್ತದೆ ಗೊತ್ತಿಲ್ಲ. ನಾಯಂ ಯೋಗ ಕನ್ಯಕಾಗಾರವಾಸಂ, ಹಾಗಾಗಿ ಯೋಗ್ಯವಾದಲ್ಲ ಕನ್ಯೆ ಇದ್ದ ಮನೆಯಲ್ಲಿ ಆ ಯುವನನ್ನು ಮತ್ತು ವಾಗ್ಮಿಯಾದ ಅತಿ ಸುಂದರನಾದ ಯತಿಯನ್ನು ವಾಸ ಮಾಡಿಸುವುದು ಸರಿಯಲ್ಲ. ಇತ್ಯುಕ್ತವಂತಂ ರಾಮ ಆಪ್ತವಿದ್ಯೆ ನಾಸ್ಮಶಂಕ ಇತ್ತೇವ ಲೋಕಾಧಿನಾಥಂ. ಅವನಲ್ಲಿ ಯಾಕೆ ಶಂಕ ಮಾಡ್ತಿ ಕೃಷ್ಣ ನೀನು? ಬರೇ ಎಲ್ಲರಲ್ಲಿ ಏನೋ ಒಂದು ತಪ್ಪನ್ನು ಹುಡುಕ್ತಿ, ಅವ್ರನ್ನ ಬೈತಿ ಅಂಥೇಳಿ ಬಲರಾಮದೇವರು ಹೇಳಿದ್ರಾಯಿತು. ನಾಸ್ಮನ್ ಮತೆ ರೋಚತೆ ತ್ವನ್ಮತಂ ಚ, ನೀನು ಹೇಳಿದ ಮಾತು ನನಗೆ ಇಷ್ಟ ಇಲ್ಲ. ಕೃಷ್ಣ ಸ್ಪಷ್ಟ ಹೇಳಿಬಿಡ್ತಾನೆ. ಅವನ ಮೇಲೆ ಬರಬಾರ್ದಲ್ಲ, ಮುಂದೆ ಆಗುವ ಎಲ್ಲ ಪರಿಣಾಮಗಳು ಕೃಷ್ಣನದೇ, ಆದರೆ ಕೃಷ್ಣನ ಮೇಲೆ ಬರಬಾರ್ದು ಅಂತ ಸ್ವಚ್ಛ ಈಗೆಲ್ಲ ಜಡ ಹೇಳಿಬಿಡ್ತಾನೆ. ನೀನು ಹೇಳುವ ಮತ ನನಗೆ ಸರಿ ಆಗುವುದಿಲ್ಲ. ರೋಚತೆ ನ ರೋಚತೆ ತ್ವನ್ಮತಂ ತಂ ಸರ್ವೇಷಾಂ ನ ಪೂಜ್ಯಮೇ ವಾಸ್ತುತೇನ. ನೀನು ದೊಡ್ಡವನು, ಹಾಗಾಗಿ ಹೇಳಿದ ಮಾತನ್ನು ನಾನು ಆಧರಿಸಬೇಕು, ಗೌರವಿಸಬೇಕು, ನಾನು ಗೌರವಿಸ್ತೇನೆ ಅಷ್ಟೇ ಅಂತ ಹೇಳಿ ಇತ್ಯುಕ್ವಾತಂ ಕೇಶವಸ್ಸು, ಆಯ್ತು ಹೌದೆಲ್ಲ ನಾನು ಹೇಳಿದ್ದು ಕೇಳ್ತೀವೋ ಇಲ್ಲೋ, ಸುಮ್ಮನೆ ಹಾಗಾದರೆ ನಾನೇನು ಮಾಡ್ತೀನಿ ಸುಮ್ಮನೆ ನೋಡಿ ನೀನು ಅಂತ ಹೇಳಿ ಆ ಯತಿಯ ವತಿಗೆ ಯತಿ ವೇಷದಲ್ಲಿದ್ದ ಅರ್ಜುನನಿಗೆ ಮನೆ ಕೊಡ್ತಾನೆ. ಆ ಯತಿವೇಷವಾದ ಧಾರಣೆ ಮಾಡಿದ ಅರ್ಜುನ ಸೇವೆಗಾಗಿ ಈ ಸುಭದ್ರೆಯನ್ನೇ ಹಚ್ತಾನೆ. ನೋಡಮ್ಮ, ನಿನಗೆ ಒಳ್ಳೆ ಗಂಡ ಸಿಗ್ತಾನೆ, ಯತಿಗಳ ದೊಡ್ಡವರ ಜ್ಞಾನಿಗಳ ಸೇವೆ ಮಾಡಬೇಕು, ಅವ್ರಿಗೆ ಏನೇನು ಬೇಕು ನೋಡು ಎಲ್ಲ ವ್ಯವಸ್ಥೆಯನ್ನು ನೀನು ಮಾಡಬೇಕು ಅಂತ ಹೇಳಿ ಆ ಸುಭದ್ರೆಗೆ, ಅವರಿಗೆ ಪೂಜೆಗೆ ಉಪಕರಣ ತಿಕ್ಕೋದು, ಹೂ ತರಲಿಕ್ಕೆ ವ್ಯವಸ್ಥೆ ಮಾಡೋದು, ಬತ್ತಿ ಧೂಪ ದೀಪ, ಅದು ಮಂಗಳಾರತಿ, ಅದು ಏನೇನು ಬೇಕು ಪೂಜೆಗೆ ಇದ್ದ ವ್ಯವಸ್ಥೆಗಳನ್ನು, ಊಟಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಎಲ್ಲ ನೀನೇ ಮಾಡಬೇಕು ಅಂತ ಹೇಳಿ ಆ ಸುಭದ್ರೆಗೇನೆ ಮತ್ತೇನು ಮಾಡ್ತಾನೆ, ಅರ್ಜುನನ ಸೇವೆಗಾಗಿ ಇಡ್ತಾನೆ. ಯಾರು? ಬಲರಾಮಚಂದ್ರ ದೇವರು. ಇತ್ಯುಕ್ತ ತಂ ಕೇಶವ ಸೋದರಾರ್ಗಿ ಶುಶ್ರೂಷ ಸ್ವ ಇತ್ಯಾಹ ಸಂತಂ ಯತೀಂದ್ರಂ ನಿತ್ಯ ಪ್ರದತ್ತ ಸಾಧು ಸಂತೋಷ ಏತಿ ಪ್ರೋಕ್ತ ತಥಾ ಸಾಕರೋತ್ಸೋಪಿ ತತ್ರ ಚಕ್ರೇ ಮಾಸಾನ್ ವಾರ್ಷಿಕಾನ್ ಸತ್ಕಥಾಭಿರ್ಹಿ. ಚಾತುರ್ಮಾಸ್ಯ ಇರ್ತದೆ, ಆ ಪ್ರಸಂಗಕ್ಕಾಗಿ ಬಂದಿರ್ತಾನೆ ಅರ್ಜುನ. ಸ್ವಾಮಿ, ಚಾತುರ್ಮಾಸ್ಯಕ್ಕೆ ನೀವು ಇಲ್ಲೇ ಇರಬೇಕು ಅಂತ ಹಠಕ್ಕೆ ಬಿದ್ದು ಇಳಿಸ್ಕೊಳ್ತಾನೆ. ಯಾರು? ಬಲರಾಮ. ಚಾತುರ್ಮಾಸ್ಯ 4 ತಿಂಗಳುಗಳ ಕಾಲ ಅರ್ಜುನ ಅಲ್ಲೇ ಇರಬೇಕಾಗ್ತದೆ ಸೇವೆಗಾಗಿ. ಮತ್ತೆ ತಂಗಿಯನ್ನೇ ಇಟ್ಟು ವ್ಯವಸ್ಥೆ ಮಾಡ್ತಾನೆ. ಸತ್ಕಥಾಭಿಹಿ, ರಾಮಾಯಣ ಮಹಾಭಾರತ ಏನೇನು ಉಪದೇಶಗಳನ್ನು ಮಾಡಬೇಕು ಉಪದೇಶಗಳನ್ನು ಮಾಡ್ತಾ ಅರ್ಜುನ ಆರಾಮಾಗಿ ಅಲ್ಲೇ ವಾಸ ಮಾಡ್ತಾ ಇದ್ದಾನೆ. ವಾಸ ಮಾಡ್ತಾ ಸತ್ಕಥಾಭಿರ್ವಾಸಂ ವಾಕ್ಯಂ ಶ್ರದ್ಧಧಾನೋ ಹರೇಸ್ತತ್
ಸಂಯಾಚಿತೋ ಫಲ್ಗುನೀನಾಸ್ಯ ವಾಕ್ಯಂ ತದ್ವಾಸುದೇವಸ್ತನ್ನ ಜಾನಾತಿ ಕಶ್ಚಿತ್ ಋತೆ ಪಿತ್ರೋ ವಿಪೃತೆ ಸಾತ್ಯಕೇರ್ವಾ ಸುಭದ್ರಾಂ ತೇ ಪ್ರದದಾತೀನಿ ಸತ್ಯಂ. ಅರ್ಜುನನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತನ್ನೋದು ಅತ್ಯಂತ ಸ್ಪಷ್ಟವಾದ ಸಿದ್ಧಾಂತ. ದುರ್ಯೋಧನನಿಗೆ ಕೊಡಬಾರದು ಅಂತನ್ನೋದೇ ಸಿದ್ಧಾಂತ ಅರ್ಜುನದ್ದು. ಆದರೂ ಅಣ್ಣ ಪ್ರತಿಜ್ಞೆ ಮಾಡಿ ಬಂದಿದ್ದಾನೆ ಸತ್ಯಭಾಮೆಯನ್ನು, ಸುಭದ್ರೆಯನ್ನು ಮತ್ತು ಬಲರಾಮನ ದುರ್ಯೋಧನನಿಗೆ ಕೊಡ್ತೇನೆ ಅಂತ ಹೇಳಿ. ಈಗ ಅರ್ಜುನ ಓಡಿಸಿಕೊಂಡು ಹೋಗಿ ಮದುವೆ ಮಾಡಿಕೊಳ್ತಾನೆ, ಆ ಜವಾಬ್ದಾರಿ ನಂದಲ್ಲ. ಹಾಗಾಗಿ ಅವನು ಯತಿ ವೇಷ ಧಾರಣೆ ಮಾಡಿ ಬಂದಂತಹ ಯತಿಯನ್ನು ಮನೆಯಲ್ಲಿ ಇಟ್ಕೋಬಾರದು ಅಂತ ತಾನೇ ವಾದ ಮಾಡಿದ. ಕೊನೆಗೆ ನೀನು ನಿರ್ಣಯ ಕೊಟ್ಟಿದ್ದಿ, ನನಗೆ ಸಂಬಂಧ ಇಲ್ಲ, ನೀ ಹೇಗೆ ಅಂತೀಯೋ ಹಾಗೆ ನಾನು ಕೇಳ್ತೇನೆ ಅಂತ ಹೇಳಿ ಕೃಷ್ಣ ಜಾರಿಕೊಂಡು ಅರ್ಜುನನನ್ನು ಚಾತುರ್ಮಾಸ್ಯಕ್ಕಾಗಿ, ಯತಿ ವೇಷಧಾರಣೆ ಮಾಡಿದ ಅರ್ಜುನನನ್ನು ಚಾತುರ್ಮಾಸ್ಯಕ್ಕಾಗಿ ಇಟ್ಟು ಅವನ ಸೇವೆಗಾಗಿ ತನ್ನ ತಂಗಿಯನ್ನೇ ಹೇಳ್ತಾನೆ ವ್ಯವಸ್ಥೆ ಮಾಡಲಿಕ್ಕೆ. ಇಷ್ಟೆಲ್ಲ ಅವಸ್ಥೆ ಪ್ರಸಂಗಗಳು ಕೃಷ್ಣನ ನಾಟಕದಲ್ಲಿ ಎಲ್ಲರೂ ಸಿಕ್ಕೊಂಡು ಬೀಳ್ತಾರೆ, ಎಲ್ಲರೂ ವಶರಾಗ್ತಾರೆ. ಲಕ್ಷ್ಮೀದೇವಿ ಮೊದಲು ಮಾಡಿಕೊಂಡು ಎಲ್ಲರೂ ತುತ್ತಾಗ್ತಾರೆ. ಅಂದಮೇಲೆ ಈ ಬಲರಾಮ ದೇವರು, ಶೇಷದೇವರು ಏನು ಮಹಾ, ಹಾಗಾಗಿ ಅವರು ವಶರಾಗಿದ್ದಾರೆ. ಮುಂದೆ ಮಾಡುವ ಎಲ್ಲ ನಾಟಕಕ್ಕೆ ನಾಂದಿಯನ್ನು ಕೃಷ್ಣ ಪರಮಾತ್ಮ ಹಾಕ್ತಾ ಇದ್ದಾನೆ. ಶ್ರೀಕೃಷ್ಣಾರ್ಪಣಮಸ್ತು.